ಕಳೆದ 9 ದಿನದಿಂದನೂ ಕೂಡ ಈ ಬಾರಿಯ ಅಧಿವೇಶನ ಬಹಳ ಆಕ್ಟಿವ್ ಆಗಿ ಬಹಳ ಸಮರ್ಥವಾಗಿ ನಮ್ಮೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ಸಿನ ಎಲ್ಲ ಶಾಸಕರು ಒಂದು ರೀತಿ ಒಗ್ಗಟ್ಟಾಗಿ ಹಾಲು ಜೇನ್ ರೀತಿಯಲ್ಲಿ ವಿಧಾನಸಭಾ ಅಧಿವೇಶನದಲ್ಲಿ ಸರ್ಕಾರಕ್ಕೆ, ಸರ್ಕಾರದ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಅವರೆಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸಮರ್ಥವಾಗಿ ಕೊಟ್ಟಿರ್ತಕ್ಕಂಥ ಒಂದು ಒಳ್ಳೆಯ ಅಧಿವೇಶನ. ವಿಶೇಷವಾಗಿ RCB ಬಗ್ಗೆ ಇಲ್ಲಿನ 11 ಜನ ಏನು ಅಮಾಯಕ ವಿದ್ಯಾರ್ಥಿಗಳು ಸಾವಾಯಿತು, ಅದರ ಬಗ್ಗೆ ಗೃಹ ಸಚಿವರು ಹೇಳಿಕೆ ಕೊಟ್ಟ ಮೇಲೂ ಕೂಡ CM ಹೇಳಿಕೆ ಕೊಡೋ ರೀತಿ ಮಾಡಿದ್ದೀರಿ. ಅಂದರೆ ಇಬ್ಬಿಬ್ಬರು ನಮ್ಮ ಹೋರಾಟಕ್ಕೆ ಅವರಿಬ್ಬಿಬ್ಬರು ಮಂತ್ರಿಗಳು, ಮುಖ್ಯಮಂತ್ರಿಗಳೇ ಇವತ್ತು ಉತ್ತರ ಕೊಡೋ ಸ್ಥಿತಿಗೆ ತಂದಿದ್ದೀರಿ. ಅದೇ ರೀತಿ ಅಭಿವೃದ್ಧಿ ಶೂನ್ಯ, ಕಳೆದ 2 ವರ್ಷದಲ್ಲಿ ರಾಜ್ಯದಲ್ಲಿ ಅಭಿವೃದ್ಧಿ ಆಗಿಲ್ಲ, ಸರ್ಕಾರ ಪಾಪರಾಗಿದೆ ಅನ್ನೋದ್ರ ಬಗ್ಗೆ ಉಪಮುಖ್ಯಮಂತ್ರಿಗಳು ಉತ್ತರ ಕೊಟ್ಟರು, ಮುಖ್ಯಮಂತ್ರಿಗಳು ಕೊಟ್ಟರು. ಅಂದರೆ ಅವ್ರ ಕೈಲಿ ಒಬ್ಬರೇ ಸಮರ್ಥವಾಗಿ ಉತ್ತರ ಹೇಳೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ. ಅದ್ರ ಜೊತೆಗೆ ಧರ್ಮಸ್ಥಳದ ವಿಚಾರ ಅಂತೂ ಭಾಳ ಇಡೀ ದೇಶ ನೋಡ್ತಾ ಇತ್ತು, ಪ್ರಪಂಚ ನೋಡ್ತಾ ಇತ್ತು. ನಮ್ಮ ಇಲ್ಲಿನ ಹೋರಾಟ ಆದಮೇಲೆ ಅಲ್ಲಿ ಅಗಿಯೋದು ನಿಲ್ತು. ಇಲ್ಲ ಅಂದಿದ್ರೆ 200 ಕಡೆ ಅಗಿಯೋರವರು. ಅವ್ರು ಹೇಳಿದ್ರು 100 ಹೆಣಗಳನ್ನು ಊತಿದ್ದೀರಿ ಅಂತ. ನಮ್ಮ ಹೋರಾಟದ ಫಲವಾಗಿ ಈ ಸರ್ಕಾರದ ದುಂದು ವೆಚ್ಚ ಮತ್ತು ಅವರು ಆ ವ್ಯಕ್ತಿ ಏನಿದ್ದಾನೆ ಮುಸುಕುದಾರಿ, ಅವನ ನಿಜ ಬಣ್ಣ ಇವತ್ತು ಮಾಧ್ಯಮದಲ್ಲಿ ಬಯಲಾಗ್ತಾ ಇದೆ. ಅನನ್ಯ ಭಟ್ ವಿಚಾರವಾಗೂ ಕೂಡ ಇವತ್ತು ಮಾಧ್ಯಮದಲ್ಲಿ ಸ್ಟ್ರಿಂಗ್ ಆಪರೇಷನ್ ಮಾಡಿ ಅದನ್ನು ಕೂಡ ಬಯಲು ಮಾಡ್ತಾ ಇದ್ದಾರೆ. ಇದೆಲ್ಲನೂ ಕೂಡ ವಿಧಾನಸಭಾ ಅಧಿವೇಶನದಲ್ಲಿ ಒಂದು ಸರಿ ಚರ್ಚೆ ಆಗಿ ಅದಕ್ಕೆ ಒಂದು ದೊಡ್ಡ ರೂಪ ಬಂದ ಮೇಲೆ ಇಡೀ ಚಿತ್ರಣವನ್ನೇ ಇವತ್ತು ನಮ್ಮ BJP ಮತ್ತು JDS ಬದಲಾವಣೆಯನ್ನು ಮಾಡಿದೆ ಅಂತ ಹೇಳಿದ್ರು ಕೂಡ ಆಶ್ಚರ್ಯ ಆಗೋಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಾದಂಥ ಹೋರಾಟಗಳನ್ನು ಇವತ್ತು ನಾವು ಮಾಡಿದ್ದೀರಿ. ಅದೇ ರೀತಿ ಶಾಲೆಗಳ ಬಗ್ಗೆನೂ ಕೂಡ ಸರ್ಕಾರಿ ಶಾಲೆಗಳಿಗೆ ಪ್ರಾಮುಖ್ಯತೆ ಸಿಗಬೇಕು ಅನ್ನೋದು ಕೂಡ ನಾವು ಮಾಡಿದ್ದೀರಿ. ರಸಗೊಬ್ಬರ ವಿಚಾರವಾಗಿ ಅವ್ಯವಹಾರ ಆಗ್ತಾ ಇದೆ, ಕೇರಳಕ್ಕೆ ರಸಗೊಬ್ಬರ ಹೋಗ್ತಾ ಇದೆ ಅನ್ನೋದಕ್ಕೆ ಸರ್ಕಾರ ಚಾಟಿ ಮುಟ್ಟಿಸಿದಿರಿ. ಅದೇ ರೀತಿ ಬೆಂಗಳೂರಿನಲ್ಲಿ ಇವತ್ತು ಹಾಳಾಗಿರ್ತಕ್ಕಂಥ ರಸ್ತೆಗಳು, ಅಭಿವೃದ್ಧಿ ಕುಂಠಿತ ಆಗಿರುವಂಥ ರಸ್ತೆಗಳನ್ನು ನೋಡ್ತಾ ಇದ್ದೀರಿ. ಇದ್ರ ಬಗ್ಗೆನೂ ಕೂಡ ಸರ್ಕಾರದ ಗಮನ ಸೆಳೆದು ಹೋರಾಟ ಮಾಡುವಂಥ ಕೆಲಸವನ್ನು ನಾವು ಮಾಡಿದ್ದೀರಿ. ಇಡೀ ರಾಜ್ಯದಲ್ಲಿ ಮಳೆ ಬರ್ತಾ ಇದೆ, ಸರ್ಕಾರ ಇನ್ನೂ ಮಲಗಿದೆ, ಪರಿಹಾರ ಕೊಡ್ತಾ ಇಲ್ಲ. ಇಲ್ಲಿನ ಮನೆ ಬಿದ್ದವರಿಗೆ 95,000, ಕೇರಳದಲ್ಲಿ ಮನೆ ಬಿದ್ದವರಿಗೆ ಅವರು 10 ಲಕ್ಷ ಕೊಡ್ತಾ ಇದ್ದಾರೆ. 10 ಲಕ್ಷ ಒಂದು ಮನೆಗೆ 10 ಲಕ್ಷ. ನಮ್ಮಲ್ಲಿ ಒಂದು ಮನೆ ಬಿದ್ದೋದ್ರೆ 95,000. ಈ ತಾರತಮ್ಯದ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳಿಗೆ ನಾವು ಚಾಟಿ ಬೀಸಿದ್ದೀರಿ. ಅದೇ ರೀತಿ ಸರ್ಕಾರದ ದುಡ್ಡು ತಗೊಂಡು ಸಮಾವೇಶ ಮಾಡಿದ್ರು, ಕಾಂಗ್ರೆಸ್ ಸಮಾವೇಶ 10 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದರ ವಿರುದ್ಧವಾಗೂ ಕೂಡ ನಾವು ಹೋರಾಟ ಮಾಡಿದ್ದೀರಿ. ಒಟ್ಟಾರೆ ಈ ಸದನದಲ್ಲಿ ಈ ಸರ್ಕಾರಕ್ಕೆ ಸರಿಯಾದಂಥ ಕಿವಿ ಹಿಂಡೋ ಕೆಲಸವನ್ನು ಮಾಡಿದ್ದೀರಿ. ಇನ್ನಾದರೂ ಈ ಸರ್ಕಾರ ಎಚ್ಚೆತ್ತುಕೊಂಡು ಬಡವರ ಪರವಾಗಿ, ದೀನದಲಿತರ ಪರವಾಗಿ, ರೈತರ ಪರವಾಗಿ ಕೆಲಸ ಮಾಡ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೂಡ ನಾವು ಕೊಟ್ಟಿದ್ದೀವಿ. ಈ ಒಳ ಮೀಸಲಾತಿನೂ ಕೂಡ ನಮ್ಮ ಹೋರಾಟ ನಡೆದಿತ್ತು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿಯವರು ಈ ಒಳ ಮೀಸಲಾತಿಗೆ ಒಂದು ಚಾಲನೆಯನ್ನು ಕೊಟ್ಟಿದ್ದರು. ಇವತ್ತು ಕಾಂಗ್ರೆಸ್ ಅದಕ್ಕೆ ಸ್ವಲ್ಪ ಬಣ್ಣ ಸುಣ್ಣ ಹೊಡೆದು ಅದನ್ನು ಸದನದಲ್ಲಿ ಮಂಡಿಸಿದ್ರು. ಆದರೆ ಚರ್ಚೆಗೆ ಅವಕಾಶ ಮಾಡಿಕೊಡದೆ ಮುಖ್ಯಮಂತ್ರಿಗಳು ಪಲಾಯನ ಮಾಡಿಬಿಟ್ರು. ಎಲ್ಲಿ ಚರ್ಚೆ ಮಾಡಿದ್ರೆ ಅವ್ರ ತಪ್ಪುಗಳು ಹೊರಗಡೆ ಬರ್ತೈತೆ ಅಂತೇಳಿ ಪಲಾಯನ ಮಾಡಿದ್ರು. ಇದು ಕೂಡ ದಾಖಲೆಯಲ್ಲಿ ಇದೆ.